ಹಲೋ ವೀಕ್ಷಕರೇ, ಎಜಿ ಆನ್ಲೈನ್ ಲರ್ನಿಂಗ್ ತರಗತಿಗೆ ತಮಗೆಲ್ಲ ಸ್ವಾಗತ. ಇಂದಿನ ವಿಷಯ 20 ಅಂಶಗಳ ವ್ಯಾಕರಣದಲ್ಲಿ ಒಂದು ವ್ಯಾಕರಣ ಅಂಶ ಆದಂತಹ ಪತ್ರಲೇಖನ. ಪತ್ರಲೇಖನದಲ್ಲಿ ಎರಡು ಪ್ರಕಾರ, ಒಂದು ವೈಯಕ್ತಿಕ ಹಾಗೂ ಇನ್ನೊಂದು ವ್ಯಾವಹಾರಿಕ ಪತ್ರ. ಅದರಲ್ಲಿ ಪ್ರಥಮ ಭಾಷೆ ಕನ್ನಡ ಇರಲಿ, ದ್ವಿತೀಯ ಭಾಷೆ ಕನ್ನಡ ಇರಲಿ, ತೃತೀಯ ಭಾಷೆ ಕನ್ನಡ ಇರಲಿ, ಒಂದು ಪ್ರಶ್ನೆ ಇದು ಕಡ್ಡಾಯವಾಗಿ 5 ಅಂಕ ಹಾಗೂ 4 ಅಂಕಕ್ಕೆ ಇದು ಸೀಮಿತಗೊಳಿಸಲಾಗಿದೆ. ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತಂದರೆ, ನಿಮ್ಮನ್ನು ವಿಜಯಪುರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಆನಂದ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ನಿಮ್ಮ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆಯಿರಿ. ಈ ರೀತಿ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬಂದಾಗ ನಾವು ಯಾವ ರೀತಿಯಾಗಿ ಇದಕ್ಕೆ ನಾವು ಉತ್ತರ ನೀಡಬೇಕು? ಪ್ರಥಮವಾಗಿ ಇಲ್ಲಿ ನಾವು ನೋಡ್ತೀವಿ, ಇವರಿಂದ ನಮ್ಮ ಎಡಭಾಗದಲ್ಲಿ ಬರೆಯಬೇಕು ಆನಂದ್ ಸರ್ಕಾರಿ ಪ್ರೌಢಶಾಲೆ ವಿಜಯಪುರ ಅಂತ. ಅದರ ಪೂರ್ವಭಾವಿಯಾಗಿ ಬಲಭಾಗದಲ್ಲಿ ದಿನಾಂಕ ಹಾಗೂ ಸ್ಥಳವನ್ನು ನಮೂದಿಸಬೇಕು. ಅದರ ಕೆಳಗಡೆ ಮತ್ತೆ ನಾವು ಎಡಭಾಗಕ್ಕೆ ಬಂದಾಗ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ವಿಜಯಪುರ. ತದನಂತರ ನಂತರ ಹಂತ ಮಾನ್ಯರೇ. ಅದರ ನಂತರ ಹಂತ ವಿಷಯ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವ ಕುರಿತು. ಅದರ ನಂತರ ವಿಷಯದ ವಿವರಣೆ, ವಿಷಯದ ಒಡಲು ನಾವು ವಿಸ್ತರಿಸಿ ಬರೆಯಬೇಕು. ಈ ಮೇಲಿನ ವಿಷಯ ಏನೆಂದರೆ, ನಾನು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಆನಂದ್. ನಮ್ಮ ಶಾಲೆಯ ಬರಗಾಲ ಪೀಡಿತ ಪ್ರದೇಶ ಭಾಗದಲ್ಲಿ ಇದ್ದ ಕಾರಣ ನಮ್ಮ ಶಾಲೆಯಲ್ಲಿ ಸುಮಾರು 300 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ನಮ್ಮ ಶಾಲೆಯಲ್ಲಿ ಇಲ್ಲ. ನಮ್ಮೆಲ್ಲರ ಆರೋಗ್ಯದ ಸ್ಥಿತಿಯನ್ನು ಗಮನಿಸಿ ಜಿಲ್ಲಾಧಿಕಾರಿಗಳಾದ ತಾವು ತಮ್ಮ ಅನುದಾನದಲ್ಲಿ ನಮ್ಮ ಶಾಲೆಗೆ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಮ್ರತೆಯಿಂದ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಈ ರೀತಿ ಪತ್ರದ ಒಡಲು ಬರೆಯಬೇಕು. ನಂತರದ ಹಂತ ಧನ್ಯವಾದಗಳು. ಅದರ ನಂತರ ನಮ್ಮ ಬಲಭಾಗದಲ್ಲಿ ತಮ್ಮ ವಿಶ್ವಾಸಿ ಆನಂದ್ ಎಂದು ಗುರುತಿಸಬೇಕು. ಈ ರೀತಿ ಒಂದು ಪತ್ರಲೇಖನ ನಾವು ಬರೀಬೇಕಂದ್ರೆ 8 ಹಂತಗಳನ್ನು ನಾವು ಗಮನಿಸಬೇಕು. ಮೊದಲನೇ ಹಂತ ಇವರಿಂದ, ಯಾರು ಪತ್ರವನ್ನು ಬರೆಯುತ್ತಿದ್ದಾರೆ ಅವರಿಂದ. ಎರಡನೇ ಹಂತ ದಿನಾಂಕ ಮತ್ತು ಸ್ಥಳ ನಮ್ಮ ಬಲಭಾಗದಲ್ಲಿ ನಮೂದಿಸಬೇಕು. ಇವರಿಂದ ಕೆಳಗಡೆ ಇರುವಂಥದ್ದು ಇವರಿಗೆ, ಯಾರಿಗೆ ನಾವು ಪತ್ರವನ್ನು ಬರೀತಿದ್ದೀವಿ. ಇವರಿಂದ ಅಂದರೆ ಯಾರು, ಇವರಿಗೆ ಅಂದರೆ ಯಾರಿಗೆ. ತದನಂತರ ಒಂದು ಮಾನ್ಯರೇ ಎಂಬ ವಿಷಯ 3ನೇ ಅಂಶ, 4ನೇ ಅಂಶ 1, 2, 3, 4ನೇ ಅಂಶ, 5ನೇ ಅಂಶ ವಿಷಯ, 6ನೇ ಅಂಶ ವಿಷಯದ ವಿವರಣೆ, 7ನೇ ಅಂಶ ಧನ್ಯವಾದಗಳು ಹಾಗೂ ಕೊನೆಯದಾಗಿ 8ನೇ ಅಂಶ ಇರೋದು ತಮ್ಮ ವಿಶ್ವಾಸಿ. ಈ ರೀತಿ ಪತ್ರದ ಸಂಪೂರ್ಣ ಮಾಹಿತಿಯಲ್ಲಿ ನೀಡಲಾಗಿದೆ. ಈ ರೀತಿ ನಾವು ಪತ್ರವನ್ನು ಬರೆಯುವಂಥ ನಾವು ಪ್ರಾಕ್ಟೀಸ್ ಮಾಡಿದರೆ, ಪುನಃ ಆಗಿ ನಾವು ಬರೆದರೆ ನಮಗೆ 4ರಿಂದ 5 ಅಂಕಗಳು ನಮಗೆ ಪರೀಕ್ಷೆಯಲ್ಲಿ ದೊರೆಯುತ್ತವೆ. ನನ್ನ ಈ ವಿಡಿಯೋವನ್ನು ಗಮನಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.